ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಾಂತ ಮಾರ್ಗ. ಓಕೆ, ಲಾಸ್ಟ್ ವಿಡಿಯೋ ನಿಮಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಸಿಂಧೂರ ಟೆಸ್ಟು ಯಾವ ಥರ ಇರುತ್ತೆ ಅಂತ ಹೇಳಿ. ಪಾರ್ಟ್ 1 ಮತ್ತು ಪಾರ್ಟ್ 2ನಲ್ಲಿ 2 ಪಾರ್ಟಲ್ಲಿ ನಿಮಗೆ ಈ ವಿಡಿಯೋ ಸಿಕ್ಕಿತ್ತು ಅಲ್ವಾ. ಸೊ ಈ ವಿಡಿಯೋದಲ್ಲಿ ನಾವು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ಮೇನ್ KEA ಒಂದು ಹೊಸ ಪ್ಯಾಟ್ರನ್ನ ತೊಗೊಂಡು ಬರ್ತಾ ಇದೆ ಅಲ್ವಾ. ಏನದು ಹೊಸ ಪ್ಯಾಟ್ರನ್ ಅಂತಂದರೆ 5 ಆಪ್ಷನ್ಸನ್ನು ತೊಗೊಂಡು ಬರ್ತಾ ಇದೆ ಅಲ್ವಾ. ಸೊ ಈ 5 ಆಪ್ಷನ್ಸು ನಮ್ಮ ಭಾರತದಲ್ಲಿ ಹೊಸದ ಅಲ್ಲ. ಈ 5 ಆಪ್ಷನ್ಸನ್ನು ಬೇರೆ ಬೇರೆ ಏನು ಸ್ಟೇಟ್ PCSಗಳು, ತಮಿಳುನಾಡು, ಓಕೆ, ಹರಿಯಾಣ, ಈ ಥರ ಎಷ್ಟೊಂದು ಬೇರೆ ಬೇರೆ ಸ್ಟೇಟ್ PCSಗಳು ಆಲ್ರೆಡಿ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾವೆ. ಓಕೆ, ಈ 5 ಆಪ್ಷನ್ಸಿಂದ ಏನು ಉಪಯೋಗ ಇದೆ ಆಯಿತಾ. ಸೊ ಅದರಿಂದ ಏನು ಚಿಕ್ಕ ಪುಟ್ಟ ತೊಂದರೆಗಳಾಗುತ್ತೆ, ಆ ತೊಂದರೆಗಳನ್ನ ಹೇಗೆ ನೀವು ಸಹಿಸ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಸೊ ಮೇನ್ ಏನಪ್ಪ ಅಂತಂದರೆ 5 ಆಪ್ಷನ್ಸ್ ಇದೆ, ಕರೆಕ್ಟ್. ಈ 5 ಆಪ್ಷನ್ಸು, 5ನೇ ಆಪ್ಷನ್ಸು ಏನಿರುತ್ತೆ ಯೂಶ್ವಲಿ, 1ನೇ ಆಪ್ಷನ್ಸ್ ಏನೋ ಒಂದು ಆನ್ಸರ್ ಇರುತ್ತೆ, 2ನೇ B ಆಪ್ಷನ್ ಒಂದು ಆನ್ಸರ್ ಇರುತ್ತೆ, C ಆಪ್ಷನ್ ಒಂದು ಆನ್ಸರ್ ಇರುತ್ತೆ, D ಒಂದು ಇರುತ್ತೆ. ಬಟ್ E ಏನಿರುತ್ತೆ ಹೇಳಿ ನೋಡೋಣ. E ಏನಿರುತ್ತೆ ಗೊತ್ತಿಲ್ಲ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಓಕೆ, ಗೊತ್ತಿಲ್ಲ ಅಂದರೆ ಮುಂಚೆ ಏನು ಮಾಡ್ತಿದ್ವಿ ನಾವು, ಆ ಒಂದು ಪ್ರಶ್ನೆನ ಬಿಟ್ಟು ಬರ್ತಾ ಇದ್ವಿ ಅಲ್ವಾ. ಸೊ ಈಗ ಆ ಪ್ರಶ್ನೆನ ನಾವೇನು ಬಿಟ್ಟು ಬರೋ ಹಾಗಿಲ್ಲ. ಈ 5ನೇ ಆಪ್ಷನ್ E ಏನಿದೆ ಅಲ್ವಾ, ಅದನ್ನು ಕೂಡ ನಾನೇನು ಮಾಡಬೇಕು, ಬಬಲ್ ಮಾಡಿ ಅದನ್ನು ಮಾರ್ಕ್ ಮಾಡಿ ಆ ಸರ್ಕಲ್ನ ಫಿಲ್ ಮಾಡಿ ಬರಲೇಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಆಯಿತಾ. ಸೊ ಇನ್ ಕೇಸ್ ಇದನ್ನು ಮಾಡದೇ ಇದ್ದರೆ ಏನಾಗುತ್ತಪ್ಪ, ಈ ಕ್ವಶನ್ ನನಗೆ ಏನೂ ಗೊತ್ತಿಲ್ಲ, Bನೂ ಗೊತ್ತಿಲ್ಲ, Cನೂ ಗೊತ್ತಿಲ್ಲ, Dನೂ ಗೊತ್ತಿಲ್ಲ, ಬಟ್ ನಾನು ಬಿಟ್ಟು ಬರ್ತೀನಿ ಅಂದರೆ ಅರ್ಥ ಏನಾಗುತ್ತೆ, ನೀವು ಹಾಕ್ದೇ ಬಂದರೆ ಅಂತ ತಿಳ್ಕೊಳ್ಳಿ. ಈ ಒಂದು ಕ್ವಶನ್ ಏನಾಗುತ್ತೆ, ಇನ್ ಕೇಸ್ ನೀವು ಹಾಕಿಲ್ಲ ಅಂತಂದರೆ ಯಾರು ಇನ್ವಿಜಿಲೇಟರ್ ಇರ್ತಾರಲ್ವಾ, ಯಾರು ಪರೀಕ್ಷಾ ಕೊಠಡಿ ಸಮೀಕ್ಷಕರು ಇರ್ತಾರಲ್ಲ, ಆ ಇನ್ವಿಜಿಲೇಟರ್ ಏನು ಮಾಡ್ತಾರೆ, ಪ್ರತಿಯೊಂದನ್ನು ವೆರಿಫೈ ಮಾಡಲೇಬೇಕು. ಓಕೆನಾ, ವೆರಿಫೈ ಮಾಡಲೇಬೇಕು. ಸರ್ ವೆರಿಫೈ ಮಾಡ್ತಾರೆ, ನಮಗೆ ಎಕ್ಸಾಮ್ ಹಾಲಲ್ಲಿ ಏನಾಗುತ್ತೆ, ಟೆನ್ಷನ್ ಆಗುತ್ತೆ, ಸೊ ಟೈಮ್ ವೇಸ್ಟ್ ಆಗುತ್ತೆ ಅಂತ ನೀವು ಕೇಳ್ಬೋದು ಅಲ್ವಾ. ಸೊ ಬಟ್ ಇದಕ್ಕಂತಲೇ ಈ 5ನೇ ಆಪ್ಷನ್ಸಿಗಂತಲೇ ಏನು ಕೊಡ್ತಾ ಇದ್ದಾರೆ, 5 ಆಪ್ಷನ್ಸ್ ಇದೆ ಅಲ್ವಾ, ಅದಕ್ಕಂತಲೇ ಏನು ಕೊಡ್ತಾ ಇದ್ದಾರೆ, 5 ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಇದು ನೆನ್ಪಿಟ್ಕೊಳ್ಳಿ, 5 ನಿಮಿಷ ಏನು ಮಾಡ್ತಾ ಇದ್ದಾರೆ, ನಿಮಗೆ ಎಕ್ಸ್ಟ್ರಾ 5 ನಿಮಿಷನ ಕೊಡ್ತಾ ಇದ್ದಾರೆ ಆಯಿತಾ. ಸೊ 5 ನಿಮಿಷ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಅಂದರೆ ಅರ್ಥ ಏನು, ನಿಮ್ಗೆ ಒಬ್ಬರಿಗೆ ಕೊಡ್ತಾ ಇದ್ದಾರೆ, ಇಲ್ಲ ಆ ಹಾಲಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ 5 ನಿಮಿಷ ಸಿಗ್ತಾ ಇದೆ. ಸೊ ಈಸ್ ಈಕ್ವಲ್ ಆಗಿದೆ, ಎಲ್ರಿಗೂ ಟೈಮ್ ಈಕ್ವಲ್ ಆಗಿದೆ ಅಲ್ವಾ. ಸೊ ಇದು ಕಷ್ಟ ಆದರೆ ಎಲ್ರಿಗೂ ಕಷ್ಟ ಆಗುತ್ತೆ, ನಿಮ್ಮೊಬ್ಬರಿಗೆ ಅಂತೂ ಆಗಲ್ಲ, ಕರೆಕ್ಟ್. ಸೊ ಕಷ್ಟ ಆದರೆ ಎಲ್ರಿಗೂ ಕಷ್ಟ, ಏನು ಈಸಿ ಆದರೆ ಎಲ್ರಿಗೂ ಈಸಿ. ಇದು ನೆನ್ಪಿಟ್ಕೊಳ್ಳಿ ಆಯಿತಾ, ಇದು ನೆನ್ಪಿಟ್ಕೊಳ್ಳೇಬೇಕು ನೀವು. ಸೊ ಇನ್ವಿಜಿಲೇಟರ್ ಮಾಡಲೇಬೇಕು. ನೋಡಿ ಇಲ್ಲಿ ಅದಕ್ಕೆ ತೋರಿಸ್ತಾ ಇದ್ದೀನಿ, ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಐ ಹ್ಯಾವ್ ಪರ್ಸ್ನಲಿ ವೆರಿಫೈಡ್ ದ್ಯಾಟ್ ಕ್ಯಾಂಡಿಡೇಟ್ ಹ್ಯಾಸ್ ನಾಟ್ ಲೆಫ್ಟ್ ಎನಿ ಕ್ವಶನ್ ಅನ್ಶೇಡೆಡ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದೇ ಥರನೇ ಬರುತ್ತೆ, KEಯಲ್ಲೂ ಕೂಡ ಇದನ್ನೇ ಅಡಾಪ್ಟ್ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅವರು ಇದನ್ನು ಮಾಡಿಬಿಟ್ಟು ಏನು ಮಾಡ್ತಾರೆ, ಒಂದು ಸೈನ್ ಮಾಡ್ತಾರೆ. ಯಾರು, ಇನ್ವಿಜಿಲೇಟರ್ ಮಾಡಲೇಬೇಕು, ಇದು ಅವ್ರ ಕರ್ತವ್ಯ ಆಯಿತಾ. ಸೊ ಮಾಡಲೇಬೇಕು, ಮಾಡದೇ ಇದ್ದರೆ ನೀವು ಅಲ್ಲಿ ಕ್ವಶನ್ ಮಾಡ್ಬೋದು. ಸೊ ಕ್ವಶನ್ ಮಾಡ್ಬೋದ್ರೆ ಏನು ಎಕ್ಸಾಮ್ ಮುಗಿದ ಮೇಲೆ ಇನ್ ಬಿಟ್ವೀನ್ ಕ್ವಶನ್ ಮಾಡಬೇಡಿ. ಓಕೆ, ಇನ್ ಬಿಟ್ವೀನ್ ಕ್ವಶನ್ ಮಾಡಿದ್ರೆ ಏನಾಗುತ್ತೆ, ಬೇರೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ನಮ್ಮ ಎಕ್ಸಾಮಿನೇಷನ್ ಒಂದು ಟೈಮ್ ಏನಿದೆ ಅದು ಕೂಡ ಏನಾಗುತ್ತೆ, ಹಾಳಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವೇನು ಮಾಡಿ ಅಂತಂದರೆ, ಸೊ ಲಾಸ್ಟಲ್ಲಿ 5 ನಿಮಿಷ ಕೊಟ್ಟಿರ್ತಾರಲ್ಲ, 5 ನಿಮಿಷ ನೋಡ್ತಾರೆ ಅವರು, ನೋಡಿಬಿಟ್ಟು ಅವ್ರು ಅದನ್ನು ಸೈನ್ ಮಾಡ್ಕೊಂಡು ಅದನ್ನು ತೊಗೊಂಡು ಹೋಗಬೇಕು. ಆಫ್ಟರ್ ದಿ ಎಕ್ಸಾಮಿನೇಷನ್ ಈಸ್ ಓವರ್. ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಆಯಿತಾ. ಸೊ ಈ ಥರ ಮಾಡಲೇಬೇಕು. ಈ ಥರ ಮಾಡೋದ್ರಿಂದ ಅಡ್ವಾಂಟೇಜ್ ಏನಿದೆ ಅಂತಂದರೆ, ಎಷ್ಟೊಂದು ಅಡ್ವಾಂಟೇಜಸ್ ಇದೆ. ಓಕೆ, ಅಡ್ವಾಂಟೇಜಸ್ ಇದೆ. ನಾವು ಎಷ್ಟೋ ಸಲ ಕೇಳಿರ್ತೀವಿ OMR ಟ್ಯಾಂಪ್ರಿಂಗ್ ಅಂತ ಕೇಳಿರ್ತೀವಿ ಅಲ್ವಾ. OMR ಟ್ಯಾಂಪರ್ ಮಾಡ್ತಾರೆ, ಒಂದಿಷ್ಟು ಕ್ವಶನ್ ಬಿಟ್ಟು ಬಂದುಬಿಡ್ತಾರೆ ಎಕ್ಸಾಮಲ್ಲೇ, ಬರೀ ಒಂದು 20 ಕ್ವಶನ್ 30 ಕ್ವಶನ್ ಹಾಕಿ ಬಂದುಬಿಡ್ತಾರೆ, OMR ಟ್ಯಾಂಪರ್ ಆಗುತ್ತೆ ಅಂತ ಎಷ್ಟೋ ಸಲ ನಾವು ಕೇಳಿರ್ತೀವಿ ಇದನ್ನು ಅಲ್ವಾ. ಸೊ ಎಷ್ಟಾಗಿದೆಯೋ ವಿ ಡೋಂಟ್ ನೋ, ಬಟ್ ಇದನ್ನು ಎಷ್ಟೋ ಸಲ ಕೇಳಿರ್ತೀವಿ, ನ್ಯೂಸಲ್ಲಿ ನೋಡಿರ್ತೀವಿ, ಇಲ್ಲಿ ಸಂಘಟನೆಗಳು ಹೇಳಿರ್ತಾರೆ ಅಲ್ಲ, OMR ಟ್ಯಾಂಪ್ರಿಂಗ್ ಅಂತ. ಸೊ ಇದು ಏನಾಗುತ್ತೆ, ಅವಾಯ್ಡ್ ಆಗೋ ಚಾನ್ಸಸ್ ಏನಿದೆ ಜಾಸ್ತಿ ಇದೆ. ಇದರಿಂದ ಯಾರು ನಿಯತ್ತಾಗಿ ಎಕ್ಸಾಮ್ ಬರೆದಿರ್ತಾರಲ್ವ ಅವರು ಪಾಸ್ ಆಗೋ ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇದೆ. ಸೊ ಆದ್ದರಿಂದ ಇದರಿಂದ ಒಂದು ಸಾಧಕ ಅಂತೂ ಇದ್ದೇ ಇದೆ. ಬಾಧಕಗಳನ್ನ ಹುಡುಕ್ತಾ ಹೋದರೆ ನಮಗೆ ಸಾವಿರಾರು ಸಿಗುತ್ತೆ. ಪ್ರತಿಯೊಂದರಲ್ಲೂ ಕೂಡ ನಾವು ಏನೋ ಒಂದು ಕೊಂಕನ್ನು ಕಂಡು ಹಿಡಿತೀವಿ ಅಲ್ವಾ. ಸೊ ಆದ್ದರಿಂದ ಏನು, ನಾವು ಎಲ್ಲದರಲ್ಲೂ ಒಂದು ಕೊಂಕು ಅಥವಾ ಎಲ್ಲದರಲ್ಲೂ ಒಂದು ನೆಗೆಟಿವ್ನ ನೋಡ್ತಾ ಹೋದರೆ ಯಾವುದೇ ಒಂದು ರಿಫಾರ್ಮ್ ಆಗ್ತಾ ಇರಲಿಲ್ಲ ನಮ್ಮ ದೇಶದಲ್ಲಿ ಆಯಿತಾ, ಯಾವುದೇ ಒಂದು ಸುಧಾರಣೆಗಳಾಗ್ತಾ ಇರಲಿಲ್ಲ.
ಓಕೆ, ಒಂದು ಸುಧಾರಣೆ ಆಗಬೇಕಂದ್ರೆ ಫಸ್ಟಿಗೆ ಅದು ಕಷ್ಟ ಇದ್ದೇ ಇರುತ್ತೆ. ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಒಂದು ಸುಧಾರಣೆ ಆಗಬೇಕಂದ್ರೆ ಯಾವಾಗಲೂ ಕೂಡ ಒಂದು ಕಷ್ಟ ಇದ್ದೇ ಇರುತ್ತೆ. ಆಯಿತಾ, ಯಾವುದೇ ಸುಧಾರಣೆ ಅಷ್ಟು ಈಸಿಯಾಗಿ ಆಗಿಲ್ಲ ನಮ್ಮ ಭಾರತದಲ್ಲಿ. ಓಕೆ, ಯಾಕಂದರೆ ನಮ್ದು ಅಷ್ಟು ಡೈವರ್ಸಿಫೈ ಆಗಿದೆ, ಅಷ್ಟು ವೈವಿಧ್ಯಮಯ ದೇಶ ನಮ್ಮದು ಅಲ್ವಾ. ಅಷ್ಟು ವೈವಿಧ್ಯಮಯ ದೇಶ ಅಂತಂದರೆ ಎಲ್ಲರೂ ಸ್ಯಾಟಿಸ್ಫೈ ಮಾಡೋಕ್ಕಾಗತ್ತಾ? ಆಗಲ್ಲ. ಓಕೆ, ಎಲ್ಲೋ ಒಂದು ವಿರೋಧ, ಎಲ್ಲೋ ಒಂದು ಪರ ಇದ್ದೇ ಇರುತ್ತೆ ಅಲ್ವಾ. ಸೊ ಆದ್ದರಿಂದ ಈ ಸುಧಾರಣೆ ಅಂತ ಬಂದಾಗ ನಾವು ಅದನ್ನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಅಡಾಪ್ಟ್ ಅಂತ ಹೇಳ್ತೀನಿ, ಅದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್. ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಇನ್ನು ಪಾಸಿಟಿವ್ ವೇ. ಓಕೆ, ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಟ್ರೈ ಮಾಡಬೇಕು ಪಾಸಿಟಿವ್ ವೇ. ಅದರಿಂದ ಏನಾಗುತ್ತೆ, ಇನ್ನಿಷ್ಟು ಸುಧಾರಣೆಗಳನ್ನು ಮಾಡೋಕ್ಕೆ ಒಂದು ಪ್ರಾಧಿಕಾರಕ್ಕಾಗಲಿ ಆಯೋಗಕ್ಕಾಗಲಿ ಏನಾಗುತ್ತೆ, ಅವ್ರಿಗೂ ಕೂಡ ಒಂದಿಷ್ಟು ಏನಂತೇವೆ ಮಾನಸಿಕ ಸ್ಥೈರ್ಯ ಅಥವಾ ನೈತಿಕ ಬೆಂಬಲ ಕೊಟ್ಟಂಗಾಗುತ್ತೆ ನಾವು ಅಲ್ವಾ. ನೈತಿಕ ಬೆಂಬಲ ಕೊಟ್ಟಂಗಾಗುತ್ತೆ ಇದರಿಂದ. ಸೊ ಆದ್ದರಿಂದ ಏನು ಮಾಡಬೇಕು, ಇದನ್ನು ನೀವು ಆದಷ್ಟು ಪಾಸಿಟಿವ್ ವೇಯಿಂದ ತೊಗೊಳ್ಳಿ. ಸೊ ಆದ್ದರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ಸಿಂಧೂರ ಟೆಸ್ಟ್ ಏನಿದಾವಲ್ಲ ಕೋರ್ಸಸ್ಸು ಆಲ್ರೆಡಿ ಇವತ್ತು ಶಾಂತಪ್ಪ ಸರ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದಾರೆ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು. ಏನೇನಿದೆ ಅಂದರೆ ನಮ್ಮದು ಕೋರ್ಸಸ್ಸು HYT, ಓಕೆ, HYT GK, ಓಕೆ, PSI ಪೇಪರ್ 1, ಮಿಷನ್ ವಿಜಯ್, ಮಿಷನ್ ಸಿಂಧೂರ್, GK ಟೆಸ್ಟ್ ಸೀರೀಸ್. ಓಕೆ, ಇದರ ಜೊತೆಗೆ ಇನ್ನೊಂದು ಏನಿದೆ ಅಂತಂದರೆ ಗ್ರೂಪ್ಸ್ ಕಮ್ಯುನಿಕೇಷನ್ ಕೋರ್ಸು. ಓಕೆ, ಕೋರ್ಸ್ ಕಂಪ್ಲೀಟ್ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ 3 ಕೂಡ ಕ್ಲಾಸಸ್ ಇರುತ್ತೆ. ಆಯಿತಾ. ಸೊ ಇದ್ರ ಜೊತೆಗೆ ಏನಿರುತ್ತೆ, ಕಮ್ಯುನಿಕೇಷನ್ ಟೆಸ್ಟ್ ಸೀರೀಸ್ ಸಹಿತ ಇದೆ. ಓಕೆ, ಕಮ್ಯುನಿಕೇಷನ್ ಟೆಸ್ಟ್ ಸೀರೀಸ್ನ ನಾವು ಮಿಷನ್ ಸಿಂಧೂರಲ್ಲೇ ಸೇರಿಸ್ಬಿಟ್ಟು ಕೊಡ್ತೀವಿ ಒಂದಿಷ್ಟು ಪೇಪರ್ಸ್ನ, ಕಮ್ಯುನಿಕೇಷನ್ ಪೇಪರ್ಸ್ನ PYQ ಬೇಸ್ಡ್. ಓಕೆ, ಸೊ ಇದರಿಂದ ಏನು ಸರ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ನೀವು ಪ್ರಮೋಟ್ ಮಾಡ್ತಾ ಇದ್ದೀರ ಅಂತ ಹೇಳ್ಬೋದು. ಪ್ರಮೋಟ್ ಮಾಡ್ತಾ ಇಲ್ಲ, ವಿ ಆರ್ ಗಿವಿಂಗ್ ಅಪ್ಕಮಿಂಗ್ ನಾವೇನು ಫುಲ್ ಲೆಂತ್ ಟೆಸ್ಟ್ ಅಂತ ಏನು ಕೊಡ್ತೀವಲ್ವ, ನಾಟ್ ಯಾವುದು ಸೆಕ್ಷನ್ ವೈಸ್, ಸಬ್ಜೆಕ್ಟ್ ವೈಸಲ್ಲಿ ನಾವು 5 ಆಪ್ಷನ್ಸ್ ಕೊಡೋಕ್ಕಾಗಲ್ಲ. ಸೊ ಅದರಿಂದ ಏನು ಫುಲ್ ಲೆಂತ್ ಟೆಸ್ಟನ್ಸ್ ಏನಿದೆ ಅಲ್ಲ, ಆ ಫುಲ್ ಲೆಂತ್ ಟೆಸ್ಟ್ಗಳಲ್ಲಿ ನಾವೇನು ಮಾಡ್ತೀವಿ, 5 ಆಪ್ಷನ್ಸನ್ನು ತೊಗೊಂಡು ಬರ್ತಾ ಇದ್ದೀವಿ. ಓಕೆನಾ, ಇದನ್ನು ಹೇಳೋಕ್ಕೋಸ್ಕರನೇ ನಾನು ಇದನ್ನೆಲ್ಲ ಹೇಳಿದೆ. ಓಕೆ, ಸೊ ಬೇಕಾದವರು ನೀವು HYT, PSI ಪೇಪರ್ 1, ಮಿಷನ್ ವಿಜಯ್ ಕೋರ್ಸು, essay ಟ್ರಾನ್ಸ್ಲೇಷನ್ ಪ್ರಿಸೈಸ್ ಅದು ಇದೆ, ಮಿಷನ್ ಸಿಂಧೂರ GK ಟೆಸ್ಟ್ ಸೀರೀಸು. ಆಯಿತಾ. ಸೊ ಕಮ್ಯುನಿಕೇಷನ್ ಪೇಪರು ಕೋರ್ಸ್ ಕಂಪ್ಲೀಟ್ ಕೋರ್ಸು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್, ಅದು 4 ರಿಂದ 5 ತಿಂಗಳು. HYT 4 ರಿಂದ 5 ತಿಂಗಳು. ಆಲ್ರೆಡಿ ಸರ್ ನಮಗೆ ಎಕ್ಸಾಮಿನೇಷನ್ ಭಾಳ ಬೇಗ ಇದೆ ಅಂದರೆ ರೆಕಾರ್ಡೆಡ್ ಬ್ಯಾಚ್ಗೆ ನಿಮ್ಮನ್ನು ಸೇರಿಸ್ತಾರೆ. ಓಕೆ, ರೆಕಾರ್ಡೆಡ್ ಬ್ಯಾಚ್ಗೂ ಕೂಡ ನಿಮ್ಮನ್ನು ಏನು ಮಾಡ್ಬೋದು, ಸೇರಿಸ್ಬೋದು. ಸೊ ಆದ್ದರಿಂದ ಯಾವುದೇ ಒಂದು ನೀವು ಇಷ್ಟರಲ್ಲಿರುವಂಥ ಯಾವುದೇ ಒಂದು ಕೋರ್ಸನ್ನು ತೊಗೋಬೇಕು ಅಂತ ಇದ್ದರೆ ಏನು ಮಾಡಿ, ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ, ಆ ನಂಬರ್ಗೆ ಕರೆ ಮಾಡಿಬಿಟ್ಟು ನೀವು ಕೋರ್ಸನ್ನು ಬೇಕಾದ್ರೆ ಬೈ ಮಾಡ್ಬೋದು. ಸೊ ಇಟ್ ಇಸ್ ನಥಿಂಗ್ ಫೋರ್ಸ್, ಜಸ್ಟ್ ಮೇನ್ ವಿಡಿಯೋ ಅವೇರ್ನೆಸ್ ಏನಪ್ಪ ಅಂತಂದರೆ ಅವೇರ್ನೆಸ್ ಮೂಡಿಸ್ಬೇಕು. ಈ 5 ಆಪ್ಷನ್ಸ್ ಅನ್ನೋದನ್ನು ತುಂಬ ಜನ ಭಯ ಪಡ್ತಾ ಇದ್ದೀರಾ. ಓಕೆ, ಯಾವ ಥರ ಆಗಬೇಕು, ಎಲ್ಲನೂ ಹಾಕ್ತಾರೆ, ಎಲ್ಲನೂ ನೋಡ್ತಾರೆ, ಇನ್ಸುಲೇಟರ್ ನೋಡಲೇಬೇಕು, ಅದು ಅವ್ರ ಕರ್ತವ್ಯ. ಓಕೆ, ಅವ್ರು ನೋಡಲೇಬೇಕು. ಸೊ ನೋಡ್ತಾರಾ ಇಲ್ವಾ ಅನ್ನೋದನ್ನು ನೀವು ಯೋಚನೆ ಮಾಡಿಬಿಡಿ, ಅದು ಅವ್ರ ಡ್ಯೂಟಿ ಇದೆ, ಅದನ್ನು ಅವ್ರು ಮಾಡ್ತಾರೆ. ಓಕೆ, ನಮ್ಮ ಡ್ಯೂಟಿ ಏನಿದೆ, ನಾವು ಹೋಗಿ ಎಕ್ಸಾಮ್ ಬರೀಬೇಕು, ನೀಟಾಗಿ 5 ಆಪ್ಷನ್ಸನ್ನು ಕೂಡ ನಾವು ನೋಡಿಕೊಂಡು ಮಾರ್ಕ್ ಮಾಡಿ ಬರಬೇಕು, ಅಷ್ಟೇ ನಮ್ಮ ಡ್ಯೂಟಿ. ಮಿಕ್ಕಿದ್ದು ಅವ್ರ ಡ್ಯೂಟಿ ಇದೆ. ಆಯಿತಾ, ಅದನ್ನು ಅವ್ರು ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಅದೆಲ್ಲ ಥರದ ಇನ್ಸ್ಟ್ರಕ್ಷನ್ಸ್ ಏನಿದೆ ಅಲ್ವಾ, ಏನು KA ಕಡೆಯಿಂದ, KA ಅಥಾರಿಟಿ ಏನಿದೆ ಅಲ್ಲ, ಪ್ರಾಧಿಕಾರದ ಕಡೆಯಿಂದ ಪ್ರತಿಯೊಬ್ಬ ಇನ್ವಿಜಿಲೇಟರ್ಗೂ ಹೋಗುತ್ತೆ. ಆಯಿತಾ, ಅದಕ್ಕಂತಲೇ ಒಂದು 5 ರಿಂದ 10 ನಿಮಿಷ ನಿಮಗೆ ಎಕ್ಸ್ಟ್ರಾ ಕೊಡ್ತಾರೆ. ಇದ್ರ ಬಗ್ಗೆ ಚಿಂತೆ ಬೇಡ, ಟೈಮ್ ವೇಸ್ಟ್ ಆಗುತ್ತೆ ಅದು ಇದು ಅನ್ನೋದೇನು ಬೇಡ. ಆಯಿತಾ, ನೋಡಿ ಅದಕ್ಕೆ ಹೇಳ್ತಾ ಇದ್ದೀವಲ್ಲ, ಇದು ಕ್ಲಿಯರ್ ಕಟ್ಟಾಗಿದೆ. ಇದೇ ಥರನೇ ಇರುತ್ತೆ ನಮ್ಮದು KAನು, ಇದೇ ಥರ ಇರುತ್ತೆ. ಇನ್ವಿಜಿಲೇಟರ್ ಏನು ಮಾಡಬೇಕು, ವೆರಿಫೈ ಮಾಡಲೇಬೇಕು ಪ್ರತಿಯೊಂದನ್ನು ಕೂಡ. ಸೊ ಮಾಡದೇ ಇದ್ದರೆ ಏನಾಗುತ್ತೆ, ಅವ್ರಿಗೆ ದಂಡ ಬೀಳುತ್ತೆ. ಆಯಿತಾ, ಅವ್ರ ದಂಡ ಸರ್ ನಮ್ಮ ಜೀವನ ಹೋಗುತ್ತದೆ, ಹಾಗಾಗಲ್ಲ. ಓಕೆ, ನೀವು ಜಾಸ್ತಿ ನೆಗೆಟಿವ್ ಥಿಂಕ್ ಮಾಡ್ತಾಯಿದ್ದೀರ, ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಡೋಂಟ್ ಥಿಂಕ್ ನೆಗೆಟಿವ್ ಟೂ ಮಚ್. ಓಕೆ, ಅದು ಅವ್ರ ಕರ್ತವ್ಯ ಇದೆ, ಆ ಕರ್ತವ್ಯನ ಅವರು ನಿರ್ವಹಿಸಲೇಬೇಕು, ನಿರ್ವಹಿಸ್ತಾರೆ. ಆಯಿತಾ. ಸೊ ಆದ್ದರಿಂದ ಏನಿದೆ, ನಮ್ಮ ಈ ಒಂದು ಏನು ಕೋರ್ಸಸ್ ಇದಾವಲ್ಲ ಹೇಳಿದ್ನಲ್ಲ, ಯಾವುದು HYT GK, ಸಿಂಧೂರ ಟೆಸ್ಟು GK, ಕಮ್ಯುನಿಕೇಷನ್ ಕೋರ್ಸು, ಕ್ಲಾಸ್ ರೂಮ್ ಪ್ರೋಗ್ರಾಮ್ ಇದು ಕೂಡ ಏನು ರೆಕಾರ್ಡೆಡ್ ಸಿಗುತ್ತೆ. ಆಮೇಲೆ ಕಮ್ಯುನಿಕೇಷನ್ ಟೆಸ್ಟ್ ಸೀರೀಸು, ಆಮೇಲೆ PSI ಪೇಪರ್ 1 ಇಷ್ಟು ಕೂಡ ಕೋರ್ಸಸ್ಸು
ಇದೆ, ನೀವು ಯಾವುದು ಬೇಕಾದರೂ ತೊಗೋಬೋದು. ಸೊ ನಿಮ್ಮ ಬೆಂಬಲಕ್ಕೆ ನಾವು ಸದಾ ಇರ್ತೀವಿ. ಸೊ ವಿತ್ ರಿಸ್ಪೆಕ್ಟ್ ಟು ಕೋರ್ಸ್ ತೊಗೊಂಡ್ರೆ ನಾವು ಫೋನ್ ರಿಸೀವ್ ಮಾಡ್ತೀವಿ, ನಿಮಗೆ ಗೈಡ್ ಮಾಡ್ತೀವಿ ಅಂದರೆ ಅದು ಸುಳ್ಳಾಗುತ್ತೆ. ನೀವು ಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಸರ್ ನನಗೆ ಈ ಥರ ಓದೋಕ್ಕಾಗ್ತಾಯಿಲ್ಲ, ಭಯ ಆಗ್ತಾಯಿದೆ ಅಂತಂದರೂ ಕೂಡ ಯಾವುದೇ ಒಂದು ಮಾನಸಿಕ ಬೆಂಬಲ ಆಗಿರ್ಬೋದು, ನೈತಿಕ ಬೆಂಬಲ ಆಗಿರ್ಬೋದು ನಮ್ಮ ಕಡೆಯಿಂದ ನಿಮಗೆ ಯಾವತ್ತಿಗೂ ಇರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಒಂದು ಕೋರ್ಸನ್ನು ಸೇರ್ಕೋಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ ಸರ್ದು, ಅಥವಾ 2 ನಂಬರ್ ಇರುತ್ತೆ. 2 ನಂಬರಲ್ಲಿ ಯಾವುದಾದ್ರೂ ನಂಬರಿಗೆ ಕರೆ ಮಾಡಿ ನೀವು ಕೋರ್ಸನ್ನು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.